ಸಾರಿ ಪೂರಿ ಪಾನಿ ಮತ್ತು ಸ್ಟಫಿಂಗ್ ಎಲ್ಲನೂ ಕೂಡ ಡಿಫ್ರೆಂಟಾಗಿ ಮಾಡಿದ್ದೀನಿ. ಸ್ಟಫಿಂಗಿಗೆ ಆಲೂಗಡ್ಡೆ ಬದಲಾಗಿ ಕಾಬೂಲ್ ಚನ್ನಾನ ಬಾಯ್ಲ್ ಮಾಡಿ ಮೆತ್ತಗೆ ಮಾಡ್ಕೊಂಡಿದ್ದೀನಿ. ಅದನ್ನು ಕೈಯಿಂದನೇ ನೀಟಾಗಿ ಮ್ಯಾಶ್ ಮಾಡಿಕೊಂಡು ಒಂದು ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಹಾಗೆ ಗರಂ ಮಸಾಲ, ಚಾಟ್ ಮಸಾಲ, ಖಾರ, ಉಪ್ಪು ಹಾಕಿ ನೀಟಾಗಿ ಕೈಯಿಂದನೇ ಮಾಡ್ಕೋಬೇಕು. ಸ್ಪೂನಿಂದ ಮಾಡಿದ್ರೆ ನೀಟಾಗಿ ಬರಲ್ಲ. ಇನ್ನು ಅದು ರೆಡಿ ಆದಮೇಲೆ ಪಾನಿಗೆ ಕೊತ್ತಂಬರಿ, ಪುದೀನ, ಒಂದೆರಡು ಮೆಣಸಿನ್ಕಾಯಿ, ಒಂದು ಅರ್ಧ ಇಂಚು ಶುಂಠಿ, ಮೆಣಸು, ಜೀರಿಗೆ ಮತ್ತು ಉಪ್ಪು ಹಾಕಿದ್ದೀನಿ. ಮೆಣಸಿನ್ಕಾಯಿ ಕಮ್ಮಿ ಹಾಕಿದ್ದೀನಿ, ಯಾಕಂದರೆ ಮೆಣಸು ಮತ್ತು ಶುಂಠಿ ಏನಿದೆ ಅದು ಕೂಡ ಖಾರನೇ ಕೊಡುತ್ತೆ. ಇನ್ನು ಅದನ್ನೆಲ್ಲ ಮಿಕ್ಸಿ ಮಾಡಿಕೊಂಡು ನೀಟಾಗಿ ಫಿಲ್ಟ್ರ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಕೂಡ ಹಾಕಿ ಒಂದು ಅರ್ಧ ನಿಂಬೆಹಣ್ಣು ಹಾಕಿ ಒಂಚೂರು ಬೆಲ್ಲ ಹಾಕಿದ್ದೀನಿ ಅಷ್ಟೇ. ಇನ್ನು ಪೂರಿನ ಆಲ್ಮೋಸ್ಟ್ ಕಡಾಯಿನಲ್ಲಿ ಹುರಿತೀವಲ್ಲ, ಈ ಸಾರಿ ನಾನು ಪಡ್ಡು ತವದಲ್ಲಿ ಹುರಿದಿದ್ದೀನಿ. ಈ ಥರ ಮಾಡೋದ್ರಿಂದ 2-3 ಅಡ್ವಾಂಟೇಜ್ ಇದೆ. ಏನಪ್ಪ ಅಂದರೆ ಪೂರಿಗಳು ಉಬ್ಬಿದ್ದಾದಮೇಲೆ ತಂತಾನೆ ಫ್ಲಿಪ್ ಆಗಿಬಿಡುತ್ತೆ, ನಾವು ತಿರುಗಿಸ್ಬೇಕು ಅಂತೇನಿಲ್ಲ. ಹಾಗೆ ತೆಗಿವಾಗಲೂ ಅಷ್ಟೇ ಈಸಿಯಾಗಿ ತೆಗಿಬೋದು, ಎಣ್ಣೆ ಏನು ಅಬ್ಸರ್ವ್ ಮಾಡ್ಕೊಂಡಿರಲ್ಲ. ಇನ್ನೊಂದೇನೆಂದರೆ ಎಣ್ಣೆ ಜಾಸ್ತಿ ಹೋಗಲ್ಲ. ಬೇಕಿದ್ರೆ ನೋಡಿ, ನಾನು ಅದನ್ನು ಕೂಡ ತೋರಿಸಿದ್ದೀನಿ. ಸ್ಟಫಿಂಗು ಮತ್ತು ಪೂರಿ ಡಿಫ್ರೆಂಟ್ ಆಯಿತು. ಈಗ ಪಾನಿನಲ್ಲಿ ಐಸ್ ಕ್ಯೂಬ್ಸ್ ಹಾಕ್ತಾಯಿದ್ದೀನಿ. ಇದು ನಮ್ಮ ಇಂಡಿಯಾದಲ್ಲೇ ಒಂದು ಸ್ಟೇಟಲ್ಲಿ ಈ ಥರ ತಿಂತಾರೆ, ಬಟ್ ಪರ್ಟಿಕ್ಯುಲರಾಗಿ ಯಾವ ಸ್ಟೇಟ್ ಅಂತ ನನಗೆ ನೆನಪಿಲ್ಲ. ಈ ಥರ ಐಸ್ ಕ್ಯೂಬ್ ಹಾಕ್ಕೊಂಡು ತಿಂದರೆ ಪಾನಿ ಚಿಲ್ಡಾಗಿ ಸಖತ್ತಾಗಿತ್ತು. ತಿಂತಾಯಿದ್ರೆ ನನ್ನ ಎಕ್ಸ್ಪ್ರೆಷನ್ ನೋಡ್ಬೋದು, ಅದು ರಿಯಲ್ ಎಕ್ಸ್ಪ್ರೆಷನ್ನೇ, ಏನೂ ಇಲ್ಲ, ನಿಮ್ಮ ಮುಂದೆ ತೋರಿಸಿದ್ದೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಮಕ್ಳಿಗೆ ಮಾಡಿಕೊಟ್ರಂತ ಅಪ್ಪನ ಪಾರ್ಟಿ ಇರೋರು ಕೂಡ ಅಮ್ಮನ ಪಾರ್ಟಿ ಹಾಕ್ತಾರೆ. ಊಟ ಮಾಡುವಾಗ ನಾನಾಗೆ ಕರೆದ್ರೆ ಬರಲ್ಲ, ಇವಾಗೇನು ಇಷ್ಟು ಇಂಟ್ರೆಸ್ಟ್? ಖಾಲಿ